ವಾಕಿಂಗ್ ಮಾಡಿದ್ದೆ ನಾನು ಸೌಂಡ್ ಬಂತು ಸರ್. ಏನು ಮಾಡಬಹುದು ತೆಗ್ಗಾದ ಸರ್ ಅದು ಸ್ವಲ್ಪ ಸರ್ ಅವನು ಬಸ್ಸಿನ ಅವ್ನು ಏನು ಮಾಡಿದ ಸರ್ ಅವನು ವ್ಯಾನ್ ಸರ್ ಸ್ಕೂಲ್ ವ್ಯಾನ್ ಆ ಕಡೆ ಸೈಡ್ ತೊಗೊಂಡ ಆದ್ರೂ ನಾವು ಏನು ಮಾಡಿಬಿಟ್ಟ ಅವನು ಟಚ್ ಮಾಡ್ಕೊಂಡು ಒಳಗೆ ಹೋಗಿದ್ದೆಗೆ ಅವ್ನು ಹೊಡೆದಿದ್ದೆಗೆ ಇವನು ಸ್ವಲ್ಪ ಒಳಗೆ ಹೋದ. ಆ ಮಕ್ಕಳು ಎಷ್ಟಿದ್ರು ಅಂದ್ರೆ ಆ ಬಸ್ಸಲ್ಲಿ 60 ಹುಡುಗರು ಇದ್ರು ಸರ್. ಅದ್ರಾಗ ಆ ಸೀಟ್ ಲೆವೆಲ್ ಅಂದ್ರೆ 40 ಹುಡುಗರು ಇದ್ದೆ. ಅವ್ನು ಡ್ರೈವರ್ ಅಲ್ಲಿ ಆ ಹುಡುಗರು ಕೂರ್ತಿದ್ದೇ ಇಲ್ಲ, ಸಣ್ಣ ಸಣ್ಣ ಹುಡುಗರು ಪಾಪ ಪುಟ್ಟ ಹುಡುಗರು ಸರ್. ಆ ಹುಡುಗರನ್ನ ಎತ್ತಿ ಎಲ್ಲ ರಾಡ್ಗಳು ಹಿಂಗೆ ಚುಚ್ಚಿಬಿಟ್ಟಾವ. ಎತ್ತಿಗಂಡಿ ನಾನು ಹೊಲದಿಂದ ಹಿಂಗೆ ಕೆಸರು ಎತ್ತಿಗಂಡ್ರೆ ಅವನ ಕಾಲುಗಳು ಎಲ್ಲಾವ ಸರ್ ನನಗೆ ಅಂತ. ಸಣ್ಣ ಹುಡುಗ ಸರ್, ಆ ಪರಿಸ್ಥಿತಿ ನೋಡೋಂಥದ್ದಿಲ್ಲ ನಮ್ಗೆ. ಅವ್ನು ಇನ್ನೊಂದು ಕಾಲು ಕಟ್ಟಾಗಿಬಿಟ್ಟದ. ಅವು ಏನಾಗ್ಯದ ಜಾಸ್ತಿ ಸ್ಟ್ರೆಂತ್ ಇದೆಯಲ್ಲ ಸರ್ ಹುಡುಗರಲ್ಲಿ, ಸೀಟ್ ಲೆವೆಲ್ ಇದ್ರೆ ಇದು ಅನಾಹುತ ಆಗ್ತಿದ್ದೇ ಇಲ್ಲ, ಮೊದಲು ಕೂಡ್ತಿಲ್ಲ. ಆ ಜಾಸ್ತಿ ಹಾಕಿಬಿಟ್ಟವೆ. ಇವರೆಲ್ಲ ಸಂಘಟನೆಗಳು ಎಲ್ಲ 2-3 ಸಲ ಅವನಿಗೆ ಮನವಿ ಕೊಟ್ಟು ಆ ಕಡೆ ಕೆಲಸ ನಡೆದಲ್ಲ ಸರ್. ಇಲ್ಲಿ ಒಂದ್ ಸೈಡ್ ಡಾಂಬರ್ ಹಾಕಿ ಮಾಡ್ಬೇಕಲ್ಲ ಸರ್. ಸಣ್ಣ ಸಣ್ಣ ಹುಡುಗರು ಜೀವತ್ತಿಂದ್ರ ಮುಂದೆ ಇವತ್ತು ಮಕ್ಕಳು ನಾಳೆ ಪ್ರಜೆಗಳು ಅವ್ರದ್ದು ಅನಾಹುತ ಏನ್ ಸರ್. 5 ಹುಡುಗರು ಸ್ಪಾಟ್ ಔಟ್ ಆಗ್ಯಾರಲ್ಲಿ. ತಾವು ಅಲ್ಲಿ ಹೋಗಿ ಬಂದಿದೆ. ಈಗ ಅದಕ್ಕೆ ಏನಂತ ಅವನಿಗೆ ಅವನ ಸಸ್ಪೆಂಡ್ ಆಗಬೇಕು. ಇದುವರೆಗೆ ಆಗಲೇ SITC ಅವರು ಬಂದಾರ. ಅವ್ರಿಗೆ ಏನು ಪರಿಹಾರ ಮಕ್ಕಳಿಗೆ 1 ಕೋಟಿ ರೂಪಾಯಿ ಹುಡುಗರಿಗೆ ಭವಿಷ್ಯ ಆಗ್ಬೇಕು. ಅವ್ರ ಮಕ್ಕಳು ಈಗಲಿಂದ ಅವ್ರು ಬೆಳೆದಾರ. ಅವ್ರ ಮಕ್ಕಳಿಗೆ ಎಷ್ಟೇ ನೋವಾಗಿರ್ಬಾರ್ದು ತಂದೆ ತಾಯಿಗಳಿಗೆ. ಆ ಸ್ಕೂಲ್ ಮೇಲೆ ಕೂಡ ಸಂಸ್ಥೆ ಮೇಲೆ ಸರ್ ಏನ್ ಸಸ್ತ ಡ್ರೈವರ್ ಅಂತಾರಲ್ರಿ. ಈಗ ಅವನು ಬಸ್ ಹಾಗೂ ಖಾಸಗಿ ಶಾಲಾ ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಒಂದು ರೀತಿಯಲ್ಲಿ ಸುಮಾರು 3 ವಿದ್ಯಾರ್ಥಿನಿಯರು ಸಾವನ್ನಪ್ಪಿದ್ದಾರೆ ಸರ್. ಇದಕ್ಕೆ ಯಾರು ಸರ್ ಕಾರಣ? 3 ಅಲ್ಲ, 2 ತೀರೋಗ್ಬಿಟ್ಟಿದ್ದಾರೆ. ಆಮೇಲೆ 3 ಜನ ಒಂದು ಸ್ವಲ್ಪ ಕ್ರಿಟಿಕಲ್ ಇದ್ದಾರೆ. ನಮ್ಮ ರಿಮ್ಸಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಒಬ್ಬರಿಗೆ ಹೆಡ್ಡಿಗೆ ಒಂದು ಸ್ವಲ್ಪ ಇಂಜುರಿ ಆಗಿರೋದ್ರಿಂದ ಪ್ರೈವೇಟಿಂದ ನ್ಯೂರೋ ಸರ್ಜನ್ನು ನಾವು ಕರೆಸಿ ಈಗ ಆಪರೇಷನ್ ನಡೀತಾ ಇದೆ. ಅದು ಬಿಟ್ಟು 12 ಜನ ಮೈಯಲ್ಲೆಲ್ಲ ಗಾಯ ಆಗಿದೆ, ಅವ್ರಿಗೂ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಯಾರಿಗೆ ಫ್ರ್ಯಾಕ್ಚರ್ ಆಗಿದೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಮೇಯ್ನಾಗಿ ಇಲ್ಲಿ ಪ್ರಾಥಮಿಕ ನಮ್ಮ ವರದಿ ಪ್ರಕಾರ KSRTC ಬಸ್ಸು ಮತ್ತು ಸ್ಕೂಲ್ ಬಸ್ಸು ಮುಖಾಮುಖಿ ಡಿಕ್ಕಿ ಆಯಿತು. ಸ್ಕೂಲ್ ಬಸ್ಸಲ್ಲಿ ಒಂದು 40 ಜನ ಮಕ್ಕಳಿದ್ರು. 40ರಲ್ಲಿ 17 ಜನಕ್ಕೆ ಯಾರಿಗೆ ಕ್ರಿಟಿಕಲ್ ಆಗಿದೆ ಇಮಿಡಿಯೇಟ್ ರಿಮ್ಸ್ ಶಿಫ್ಟ್ ಮಾಡಿದ್ದೀವಿ. ಸೊ ಏನು ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಬಂದಿದೆ ಅಂದರೆ ಸ್ಕೂಲ್ ಬಸ್ಸಲ್ಲಿ ಸೀಟ್ಗಿಂತ ಜಾಸ್ತಿ ಮಕ್ಕಳನ್ನು ಹಾಕ್ಕೊಂಡಿದ್ದಾರೆ. ಆಮೇಲೆ KSRTC ಬಸ್ಸು ಒಂದು ಸ್ವಲ್ಪ ಮಿತಿಗಿಂತ ಫಾಸ್ಟಾಗಿ ಹೋಗ್ತಾ ಇತ್ತು ಅಂತ. ಸೊ ಇವತ್ತು ಅಥವಾ ಮ್ಯಾಕ್ಸಿಮಮ್ ನಾಳೆ ಅಷ್ಟೊತ್ತಿಗೆ ಇದನ್ನ ಡೀಟೇಲ್ ಆಗಿ ತನಿಖೆ ಮಾಡಿ ಯಾರು ಕಡೆಯಿಂದ ಇದು ತಪ್ಪಾಗಿದೆ, ಯಾರ ಕಡೆಯಿಂದ ವೈಲೇಷನ್ ಆಗಿದೆ, ಸೊ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ನಾವು ತಗೊತೀವಿ. ಮತ್ತು ಇಮಿಡಿಯೇಟಾಗಿ ತಾತ್ಕಾಲಿಕವಾದ ಪರಿಹಾರನ ಇಮಿಡಿಯೇಟಾಗಿ ನಾವು ಕೊಡ್ತಾ ಇದ್ದೀವಿ. ಸೊ ಯಾರು 2 ದುರ್ಮರಣ ಆಗಿದೆ ಸಣ್ಣ ಮಕ್ಕಳು, ಸೊ ಅವ್ರ ಫ್ಯಾಮಿಲಿಗೆ 5 ಲಕ್ಷ ಇಮಿಡಿಯೇಟಾಗಿ ಇವತ್ತು ಕೊಡ್ತಾ ಇದ್ದೀವಿ. ಮತ್ತು ಗಾಯಗಳು ಮೇಜರ್ ಇಂಜುರೀಸು ಗಾಯಗಳು ಯಾರಿಗಾಗಿದೆ ಅವ್ರಿಗೆ KSRTC ವತಿಯಿಂದ 3 ಲಕ್ಷ ನಾವು ಕೊಡ್ತಾ ಇದ್ದೀವಿ. ಸೊ ಇದು ಬಿಟ್ಟು ಇನ್ನೂ ಹೆಚ್ಚಿನ ಪರಿಹಾರ ಇವತ್ತೇ ನಾವು ಸರ್ಕಾರಕ್ಕೆ ಬರಿತಾ ಇದ್ದೀವಿ. ಮತ್ತು ಅವ್ರು ಯಾರು ಶಾಲೆಯಿಂದ ತಪ್ಪಾಗಿದೆ ಸೊ ಅವ್ರ ಮೇಲೂ ನಾವು ಕ್ರಮ ತಗೊಂತೀವಿ. ಮತ್ತು ಅವ್ರ ಕಡೆಯಿಂದ ನಾವು ಕಂಪನ್ಸೇಷನ್ ಕೊಡೋ ವ್ಯವಸ್ಥೆ ಸರ್. ಇದೊಂದೇನೆಂದರೆ ಗುಂಡಿ ಮುಚ್ಚುವ ನೆಪದಲ್ಲಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಲೂಟಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಸರ್. ನಾವು ಈ ಕೆಲ ತಿಂಗಳ ಹಿಂದೆ ಕೂಡ 20 ಲಕ್ಷ ಲೂಟಿ ಅಂತ ಹೇಳ್ಕೊಂಡು ಸುದ್ದಿ ಮಾಡಿದ್ವಿ ಸರ್. ಮಾನವೀಯ ಲೋಕೋಪಯೋಗಿ ಇಲಾಖೆಯಿಂದ ಗುಂಡಿ ಮುಚ್ಚುವ ನೆಪದಲ್ಲಿ ತಾವು ಆಕ್ಷನ್ ತಗೊಳ್ತಾರೆ ಸರ್? ಒಂದು ರೀತಿ ಅದೇ ಕಾರಣ ಅಂತ ಹೇಳ್ತಾ ಇದ್ದಾರೆ ಹೋರಾಟಗಾರರು ಕೂಡ. ಓಕೆ, ಸೊ ಅದೇ ಈಗ ಇಲ್ಲಿರೋ ಜನನು ಅದೇ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಪಾಟ್ಹೋಲ್ ಫೀಲ್ಡಿಂಗ್ ಕಾಮಗಾರಿ PWD ಇಂದ ಆಗಿದೆ, ಒಂದು 3 ತಿಂಗಳ ಹಿಂದೆ ತುಂಬ ಕಳಪೆ ಆಗಿದೆ ಅಂತ. ಸೊ ಇಮಿಡಿಯೇಟಾಗಿ ಬೇರೆ ಇಂಜಿನಿಯರ್ಸಿಂದ ಇದನ್ನ ಚೆಕ್ ಮಾಡಿ ಅದು ಅದನ್ನ ಆಗಿದ್ದಲ್ಲಿ ಇಮಿಡಿಯೇಟಾಗಿ ನಾವು ಅವ್ರ ಮೇಲೆ ಕ್ರಮ ತಗೊಂತೀವಿ.